ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜನಾಂಗದ ನಾಯಕರಾದ ಡಿಟಿ ಶ್ರೀನಿವಾಸ್ ರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಜಾತಿಗಳ ಒಕ್ಕೂಟ ಒತ್ತಾಯಿಸಿತು. ಸುದ್ದಿಗೋಷ್ಠಿಯಲ್ಲಿ ಪ್ರವರ್ಗ 1ರ ಒಕ್ಕೂಟದ ಪದಾಧಿಕಾರಿಗಳು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳಡಿ 95 ಜಾತಿಗಳು ಹಾಗೂ 376 ಉಪಜಾತಿಗಳು ಬರುತ್ತವೆ. ರಾಜ್ಯದಲ್ಲಿ ಈ ಸಮಾಜಗಳ ಒಟ್ಟು ಜನಸಂಖ್ಯೆ ಸುಮಾರು 75 ಲಕ್ಷಕ್ಕೂ ಹೆಚ್ಚು ಇದೆ. ಈ ಸಮಾಜದ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಆದರೂ 2023ರಲ್ಲಿ ಈ ಎಲ್ಲಾ ಹಿಂದುಳಿದ ಸಮಾಜಗಳು ಡಿಟಿ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿದೆ. ಈ ಹಿನ್ನೆಲೆ ಕರ್ನಾಟಕ ರಾಜ್ಯ ಪ್ರವರ್ಗ 1ರ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯ ಡಿಟಿ ಶ್ರೀನಿವಾಸ್ ರವರನ್ನು ಕೆಪಿಸಿಸಿಯ ಹಿಂದುಳಿದ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ನಂತರ ಅವರನ್ನು ರದ್ದುಪಡಿಸಿರುವುದು ಸಮಾಜಕ್ಕೆ ಅವಮಾನ ಮಾಡಿದಂತೆಯಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಡಿಟಿ ಶ್ರೀನಿವಾಸ್ ರವರನ್ನು ಇನ್ನೂ ಉಳಿದ ಅವಧಿಗಾದರೂ ರಾಜ್ಯ ಸರ್ಕಾರದ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಸಚಿವ ಸ್ಥಾನ ನೀಡುವ ಮೂಲಕ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಶ್ರೀನಿವಾಸ್ ತುರ್ಜ್ಕಟ್ಟ, ತಿಪ್ಪೇಸ್ವಾಮಿ, ಶ್ರೀನಿವಾಸ್, ಹನುಮಂತಪ್ಪ ಸೇರಿದಂತೆ ಇತರರಿದ್ದರು. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ, ರಾಜ್ಯ ತುಂಬ ಅಡ್ಡಾಡಿರುವಂಥ ನಮ್ಮ ಡಿಟಿ ಶ್ರೀನಿವಾಸ್ ಅವರು ಪ್ರವರ್ಗ 1ರ ರಾಜ್ಯಾಧ್ಯಕ್ಷರು. ಇವರಿಗೆ ಮುಂಬರುವ ದಿನಗಳಲ್ಲಿ ಈ ಸರ್ಕಾರ 2.5 ವರ್ಷ ಪೂರ್ಣವಹಿಸಿದೆ. ಸೊ ಆದ್ದರಿಂದ ಇವಾಗಲಾದರೂ ಸಣ್ಣ ಸಮುದಾಯಗಳಲ್ಲಿ ಒಬ್ಬರಿಗಾದರೂ ಸಚಿವ ಸ್ಥಾನ ಕೊಡಲಿ ಅಂತ. ಅದರಲ್ಲೂ ನಮ್ಮ ಒತ್ತಾಯ ಏನಂದರೆ ಪ್ರವರ್ಗ 1ರದ ಡಿಟಿ ಶ್ರೀನಿವಾಸ ರಾಜ್ಯಾಧ್ಯಕ್ಷರು ಇದ್ದಾರಲ್ಲ, ಅವ್ರಿಗೆ ಕೊಡಲಿ ಅನ್ನೋದೇ ನಮ್ಮ ಒತ್ತಾಯ ಪ್ರವರ್ಗ ವತಿಯಿಂದ. ಯಾಕಂದರೆ ಎಲ್ಲ ರಾಜ್ಯ ತುಂಬ ಸಂಘಟನೆ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಕಷ್ಟಗಳು ಗೊತ್ತಿದೆ, ಜನಗಳ ಕಷ್ಟ ಗೊತ್ತಿದೆ ಅವರಿಗೆ. ಸೊ ಹಾಗಾಗಿ ನಿಮ್ಗಳ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡೋದು ಒಂದೇ, ಸರ್ಕಾರಕ್ಕೆ ಈ ಸಲನಾದರೂ ಅವ್ರಿಗೊಬ್ರಿಗಾದರೂ ಸಚಿವ ಸ್ಥಾನ ಕೊಡ್ರಿ, ನಮ್ಮ ಕುಂದುಕೊರತೆ ಹೇಳ್ಕೊಳಕ್ಕೆ ಒಂದು ಅನುಕೂಲ ಆಗ್ತೈತೆ. ಮತ್ತು ಸದನದಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಲಿ ಮಾತಾಡೋದಕ್ಕೆ. ಸದನದಲ್ಲಿ ಅವಕಾಶವೂ ಕೊಡ್ತಾ ಇಲ್ಲ, ಇಲ್ಲಿ ಸಚಿವ ಸ್ಥಾನವೂ ಕೊಡ್ತಾ ಇಲ್ಲ. ಹೆಸರಿಗಷ್ಟೇ ಈ ಸಮುದಾಯಗಳನ್ನ ಅವಾಗವಾಗ ಬಂದು ಮಾತಾಡ್ಸೋಗೋದು ಬಿಟ್ಟರೆ ಯಾರಿಗೂ ಇದರಲ್ಲಿ ಅನುಕೂಲ ಆಗ್ತಾ ಇಲ್ಲ. ನಾನು ನಮ್ಮ ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ನಾವು ಅಟ್ಲೀಸ್ಟ್ ವಿದ್ಯಾರ್ಥಿಗಳ ಇವ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಏನಂದ್ರೆ ರಾಜಕೀಯ ಮೀಸಲಾತಿ ಸಿಗಲಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಮೀಸಲಾತಿ ಸಿಗಲಿ ಅನ್ನೋದೇ ನಿಮ್ಮ ಮುಖಾಂತರ ನಾವು ಅವ್ರಿಗೆ ಕೇಳ್ಕೊಳ್ಳೋದು, ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದು. ಡಿ.ಟಿ. ಶ್ರೀನಿವಾಸ್ ಸಾಹೇಬರು MLC ಆದಮೇಲೆ ಸರ್ಕಾರಿ ಉದ್ಯಮಿಗಳು ಈ ಕಾಮಗಾರಿಗಳಲ್ಲಿ 4% ಕ್ಯಾಟಗರಿ 1ಗೆ ರಿಸರ್ವೇಷನ್ ಕೊಡಿಸಿದ್ದಾರೆ. ಒಂದು ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಮೊದಲು ಫೀಸ್ ಕಟ್ಟಬೇಕಾಗಿತ್ತು. ಫೀಸ್ ಕಟ್ಟಿದ ಮೇಲೆ ಈ ರೀಫಂಡ್ ಮಾಡ್ತಿದ್ದಿಲ್ಲ ಫೀಸನ್ನು. ಇವ್ರು ಬಂದ ಮೇಲೆ ಎಲ್ಲ ಕಂಪಲ್ಸರಿಯಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಸಹಿತ ಅವರು ಫೀಸ್ ಕಟ್ಟಿದಾರಲ್ಲ ಅದನ್ನು ವಾಪಸ್ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಹುಡುಗರುಗಳಿಗೆ ವಿದ್ಯಾರ್ಥಿ ವೇತನದಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಈ ಹಾಸ್ಟೆಲಲ್ಲಿ ಸೀಟ್ ಇಲ್ಲ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳಾದರೂ ಕಂಪಲ್ಸರಿ ಎಲ್ಲ ಕ್ಯಾಟಗರಿ 1 ಹುಡುಗರುಗಳಿಗೆ ಸಹಿತ ಹಾಸ್ಟೆಲಲ್ಲಿ ಸೀಟ್ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಂಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಜುಕೇಷನ್ನ. ಅದಕ್ಕೋಸ್ಕರ ಈ ಪ್ರವರ್ಗ 1 ರಾಜ್ಯಾಧ್ಯಕ್ಷರಾದಂಥ ಡಿ.ಟಿ. ಶ್ರೀನಿವಾಸ್ ಸಾಹೇಬರಿಗೆ ಮುಂಬರುವ ರೀಶಫಲ್ ಆದರೆ ಅಥವಾ ಇದಾದರೆ ಅವರಿಗೆ ಮಿನಿಸ್ಟ್ರಿ ಕೊಡಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾಯಿದ್ದೀವಿ.